ನನಗೊಂದು ಆಸೆ ಇತ್ತು. ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ವಿಧಾನಸೌಧದ ಪಡಸಾಲೆಯಲ್ಲಿ ಅವರ ಅಧಿಕಾರವನ್ನು ನಡೆಸೋವಂಥ ಸಂದರ್ಭದಲ್ಲೇ ನಾನು ಸಹ ಅವ್ರ ಜೊತೆಯಲ್ಲಿ ಒಬ್ಬ ಶಾಸಕನಾಗಿ ಬರಬೇಕು ಅನ್ನೋಂತಹ ಬಹುದೊಡ್ಡ ಕನಸಿತ್ತು. 2018ರಲ್ಲಿ ನಾನು ವಿಧಾನಸಭೆಗೆ ನಿಂತಹ ಸಂದರ್ಭದಲ್ಲಿ ಆ ಆಸೆಯನ್ನು ಇಟ್ಕೊಂಡು ನಿಂತ್ಕೊಂಡೆ. ಆದರೆ ನನ್ನ ಕಾರಣಾಂತರಗಳಿಂದ ನಾನು ಸೋತಿದ್ದೆ. ಆದರೆ ನನ್ನ ಪಕ್ಷ ನನ್ನನ್ನು ಗುರುತಿಸಿ ನಾನು ಮಾಡಿದಂತಹ ಅಳಿಲು ಸೇವೆ, ಪಕ್ಷಕ್ಕೆ ಮಾಡಿದಂತಹ ಅಳಿಲು ಸೇವೆಯನ್ನು ಗುರುತಿಸಿ ಯಾವ ರೀತಿಯಲ್ಲಿ ರಾಮ ಸೇತುವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅಳಿಲು ಸೇವೆಯನ್ನು ಮಾಡಿ ಶ್ರೀರಾಮ ಯಾವ ರೀತಿಯಲ್ಲಿ ಗುರುತಿಸಿದ್ರೋ ಅದೇ ರೀತಿಯಲ್ಲಿ ಪಕ್ಷ ನನ್ನನ್ನು ಸಹ ಯುವ ಮೋರ್ಚಾದ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿದ್ದನ್ನು ಗುರುತಿಸಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿತ್ತು. ಮಾನ್ಯ ಸಭಾಪತಿಗಳೇ, ಮಾರ್ಚ್ 10, 2021 ನಾನು ಈ ಒಂದು ಮನೆಗೆ ಬಂದಂಥ ಸಂದರ್ಭದಲ್ಲಿ ಮಧ್ಯ ಅವಧಿಯಲ್ಲಿ ಬಂದೆ. ಧರ್ಮೇಗೌಡರು ಯಾರು ಹಿರಿಯ ಸದಸ್ಯರಿದ್ದರೋ ಅವರ ಅಕಾಲಿಕ ಮರಣದಿಂದ ತೆರವಾದಂಥ ಸ್ಥಾನಕ್ಕೆ ನನ್ನನ್ನು ನನ್ನ ಪಕ್ಷ, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರು, ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ BS ಯಡಿಯೂರಪ್ಪನವರು ಹಾಗೂ ನನ್ನ ರಾಜಕೀಯ ಗುರುಗಳಾದಂತಹ BL ಸಂತೋಷ್ರವರು ನನ್ನನ್ನು ಗುರುತಿಸಿ ಈ ಸ್ಥಾನವನ್ನು ಕೊಟ್ಟು ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಬಂದಂಥ ಸಂದರ್ಭದಲ್ಲಿ ನನ್ನ ಕನಸಲ್ಲೂ ನೆನೆಸಿರಲಿಲ್ಲ ಈ ಮನೆಗೆ ಬರ್ತೀನಿ ಅಂತ. ನನ್ನ ಕನಸಿದ್ದು ಕೆಳಮನೇಲಿ ಇರಬೇಕು, ಜನರ ಮಧ್ಯದಲ್ಲಿ ಕೆಲಸ ಮಾಡಬೇಕು, ಜನರ ಕಷ್ಟ ಕಾರ್ಪಣ್ಯಗಳನ್ನ ಕೇಳಬೇಕು, ಈ ರೀತಿಯಾಗಿ ಬೆಳಿಬೇಕು ಅಂತಿದ್ದೆ. ಆದರೆ ನನಗೆ ಸಿಕ್ಕಂಥ ಅವಕಾಶದಲ್ಲೇ ಇಲ್ಲಿ ಬಂದಂಥ ಸಂದರ್ಭದಲ್ಲಿ 3 ವರ್ಷಗಳ ಅವಧಿ ಇತ್ತು. ಈ ಅವಧಿಯಲ್ಲಿ ನನಗೆ ಆಯನೂರು ಮಂಜುನಾಥ್ ಅವರು ಬಂದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ನಿನಗಿರೋವಂಥದ್ದು ಇನ್ನು 3 ವರ್ಷ ಅವಧಿ ಇದೆ. ಈ ಮೇಲ್ಮನೆಗೆ ಬಂದರೆ 6 ವರ್ಷ ಇರುತ್ತೆ, ಆದರೆ ನೀನು 24 ಗಂಟೆನೂ ಕೆಲಸ ಮಾಡಬೇಕು. 24 ಗಂಟೆನೂ ವಿಧಾನ ಪರಿಷತ್ನ ಸದಸ್ಯನಾಗಿ ಯಾವ್ಯಾವ ಕೆಲಸಗಳನ್ನ ಮಾಡ್ಬೋದು ಅದನ್ನೆಲ್ಲ 6 ವರ್ಷದಲ್ಲಿ ಮಾಡುವಂಥ ಕೆಲಸವನ್ನು 3 ವರ್ಷದಲ್ಲಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಮಾತಾಡ್ತಾ ನನಗನ್ನಿಸ್ತು, ನನಗೆ ಸಿಕ್ಕಿರೋಂಥ 3 ವರ್ಷದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತಂದಾಗ ಈ ಮನೆಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿ ಇಡೀ ರಾಜ್ಯಕ್ಕೆ, ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮಾದರಿಯಾಗಿದ್ದಂಥವರು VS ಆಚಾರ್ಯರವರು. ಅವರ ಮಾತುಗಳನ್ನು, ಅವರು ಪುಸ್ತಕವನ್ನು ತೆಗೆದು ಓದುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರೇರಣೆ ಸಿಕ್ತು, ಒಂದಷ್ಟು ಕೆಲಸಗಳು ಮಾಡ್ಬೋದಲ್ವ ಇಲ್ಲಿ ನಾನು ಅಂತ. ಇದನ್ನು ಮಾತಾಡ್ತಾ ಮಾನ್ಯ ಸಭಾಪತಿಗಳೇ, ಮೊದಲನೇ ದಿನ ಬಂದಂಥ ಸಂದರ್ಭದಲ್ಲೇ ತಾವು ನನ್ನನ್ನು ಗುರುತಿಸಿ, ನೀನು ಭಾಳ ಸಾಣೆ ಇದೆಯಾ ಕಣೋ ನೀನು ಅಂತೇಳಿ ಕಿವಿ ಹಿಂಡಿ ಒಂದು ಖಾಲಿ ಸೂಟ್ ಕೇಸನ್ನು ಕೊಟ್ಟು ನೀನು ನನ್ನ ಎದುರುಗಡೆನೇ ಇರಬೇಕು ಅಂತೇಳಿ ಸೀಟ್ ನಂಬರ್ 47ರಲ್ಲಿ ಕುಂಡ್ರಿಸಿದ್ರಿ. ಆ ಕಡೆ ಎಲ್ಲ ಜಾಗ ಇದ್ರು. ಇಲ್ಲ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನಿನ್ನ ನೋಡ್ತೀನಿ, ಮೊದಲನೇ ದಿವಸ ಬಂದಿದೆಯಾ ಅಂತ. ನಿಮ್ಮನ್ನು ನೋಡಿದಾಗಲೇ ಒಂದು ತಂದೆಯ ಸ್ಥಾನದಲ್ಲಿ ನಿಮ್ಮನ್ನು ನೋಡೋ ಅಂತ ಅಂದಾಯಿತು. ನಮ್ಮ ತಂದೆಯವರು ಸಹ ನಿಮ್ಮಷ್ಟೇ ಐಟು ಪರ್ಸ್ನಾಲಿಟಿ ಎಲ್ಲ ಇದ್ದರು, ನಿಮ್ಮಷ್ಟೇ ಗತ್ತಲ್ಲಿದ್ದರು. ಅವ್ರು ಕಳ್ಕೊಂಡಿದ್ದೀವಿ. ಆದರೆ ನಿಮ್ಮನ್ನು ನೋಡಿದಾಗ ಒಂದು ಸ್ಥಾನ ತುಂಬುವಂಥ ಸ್ಥಳ ಕಾಣಿಸಿದಾಗ ಒಂದು ಗೌರವಯುತ ಸ್ಥಾನ ನನಗೆ ಸಿಗುತ್ತೆ ಅಂತ ಬಂದೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ನನ್ನ ಬ್ರದರ್ ನಾರಾಯಣ ಸ್ವಾಮಿ ಅವರು, ಕಾಂಗ್ರೆಸ್ನವರು ಇದ್ದರು. ಬಂದಂಥ ಸಂದರ್ಭದಲ್ಲಿ ನಾನು ಸುತ್ಕೊಂಡು ಬಂದಿದ್ದ ತಕ್ಷಣ ಅವ್ರು ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡ್ಬಂದ್ಬಿಟ್ರು. ಎಲ್ಲ BK ಹರಿಪ್ರಸಾದ್ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡೋಂಥ ಸಂದರ್ಭದಲ್ಲಿ ಆ ಕಡೆ ನಮ್ಮ ಪಕ್ಷದ ಹಿರಿಯರು, ಏನು ಅವಾಗಲೇ ಕಾಂಗ್ರೆಸ್ ಕಡೆ ಓದಿಯಾ ಅಂದರು. ನಾನು ಈ ಮನೆಗೆ ಬಂದಿದ್ದೆ ಹೊಸ್ತು. ಅದಾದ ನಂತರ ಆದಂಥ ಅನುಭವದಲ್ಲಿ ನನ್ನೆಲ್ಲ ಹಿರಿಯರು ನನಗೆ ಗೌರವವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಇದ್ರ ಜೊತೆಯಲ್ಲಿ ಪ್ರಾಣೇಶ್ ಅವರು ಪ್ರತಿ ಬಾರಿಯೂ ಅವ್ರು ನೋಡಿದ ತಕ್ಷಣ ಇವತ್ತು ಸಹ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರ ಕಣ್ಣು ಕಾಣಿಸ್ತಾರೆ. ಆದರೆ ಅವ್ರು ಪ್ರತಿ ಬಾರಿ ಹೇಳೋರು, ಬೈಯೋವಂಥ ಸಂದರ್ಭದಲ್ಲಿ ಮುಖ ನೋಡ್ತಾ ಇದ್ದೆ, ಏನೋ 62 ವರ್ಷ ನನಗೆ, ನನ್ನ ತಮ್ಮನಿಗಿಂತ ಚಿಕ್ಕವನಿದೆಯಾ, ನನ್ನ ಮಾತು ಕೇಳಬೇಕು ಅಂತೇಳಿ ಒಂದಷ್ಟು ಕಿವಿ ಹಿಂಡೋ ಕೆಲಸವನ್ನು ಹೇಳಿ ಬುದ್ಧಿವಾದ ಹೇಳುವಂಥ ಕೆಲಸವನ್ನು ಮನೆ ಪ್ರಾಣೇಶ್ ಅವರು ಮಾಡ್ತಾಯಿದ್ರು. ಇದ್ರ ಜೊತೆಯಲ್ಲಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರು, ನಮ್ಮ ಸಭಾನಾಯಕರು, ನನ್ನ ಮೊದಲನೇ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ನನಗೊಂದು ಚೀಟಿ ಕಳಿಸ್ಕೊಟ್ರು, ಒಂದು ಅಭಿನಂದನಾ ಚೀಟಿಯನ್ನು ಕಳಿಸ್ಕೊಟ್ರು. ಇವತ್ತು ಅದನ್ನು ಲ್ಯಾಮಿನೇಷನ್ ಮಾಡಿ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ. ಮೊದಲನೇ ಬಾರಿಗೆ ನನ್ನ ಭಾಷಣಕ್ಕೆ ಪ್ರಶಂಸೆಯನ್ನು ಕೊಟ್ಟು ನಾನು ಕೂತಿದ್ದಂಥ ಸ್ಥಳಕ್ಕೆ ಒಂದು ಚೀಟಿಯನ್ನು ಕಳಿಸ್ಕೊಟ್ರು. ಅವ್ರು ಕೊಡ್ತಾ ಇದ್ದಂಥ ಸ್ಫೂರ್ತಿ, ಅವ್ರು ಮಾತಾಡ್ತಾ ಇದ್ದಂಥ ರೀತಿ, ಅಂದರೆ ಸಭಾನಾಯಕರಾಗಿದ್ದರು, ನಮ್ಮ ಆಡಳಿತ ಪಕ್ಷದ ನಾಯಕರಾಗಿದ್ದಂಥವ್ರು ಅವರು. ಇದರ ಜೊತೆಯಲ್ಲಿ ನಾನು ವಿಶೇಷವಾಗಿ ಬಸವರಾಜ್ ಇಟಗಿ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಕಾಂಗ್ರೆಸ್ ಪಕ್ಷದ ಬಸವರಾಜ್ ಇಟಗಿ ಅವರು ಈ ಭಾಗದಲ್ಲಿ ಕೂತಿದ್ರು ಸಹ ಪ್ರೇರಣಾದಾಯಿ ಮಾತುಗಳನ್ನ ಆಡ್ತಾಯಿದ್ರು. ನೀರಾವರಿಯ ಬಗ್ಗೆ, ವಿಶೇಷವಾಗಿ ಅಗ್ರಿಕಲ್ಚರ್ ಬಗ್ಗೆ ಯಾವೆಲ್ಲ ರೀತಿಯಲ್ಲಿ ಒಬ್ಬ ರೈತನ ಸಮಸ್ಯೆ ಇದೆ, ಆ ರೈತನ ಸಮಸ್ಯೆಗಳನ್ನ ಯಾವ ರೀತಿಯಲ್ಲಿ ಪರಿಹರಿಸಬೇಕು ಅನ್ನೋಂಥ ಮಾತುಗಳನ್ನ ಕೇಳಬೇಕಾದ್ರೆ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರೋನಾಗಿದ್ದರಿಂದ ಅವರ ಮಾತುಗಳನ್ನ ಕೇಳೋವಂಥ ತಳ್ಳಿನಾಗ್ತಿದ್ದೆ. ಆದರೆ ನಾನು ಈ ಮನೆಗೆ ಬಂದ ಕೆಲವು ದಿನಗಳಲ್ಲೇ ಅವ್ರು ಈ ಮನೆಯಿಂದ ನಿರ್ಗಮಿಸಿದ್ರು. ನಾನು ಅಂದ್ಕೊಂಡೆ ಅವ್ರು ಬರ್ತಾರೆ, ಅವ್ರ ಮಾತು ಕೇಳ್ಬೋದು ಅಂತ. ಆದರೆ ಅವ್ರು ಸಿಗಲಿಲ್ಲ. ಇದಾದ ನಂತರ ಮಾನ್ಯ ವಿಶ್ವನಾಥ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ವಿಧಾನಸೌಧವನ್ನು
ವಿವರಿಸಿ ಹೇಳಿದ್ರು. ನಿತ್ಯ ಸುಂದರಿ ಈ ವಿಧಾನಸೌಧ ಅನ್ನುವಂಥದ್ದು ನಿತ್ಯ ಸುಂದರಿ, ಈ ವಿಧಾನಸೌಧಕ್ಕೆ ಬರುವಂಥ ಜನ ಯಾವ ರೀತಿ ಇರ್ತಾರೆ ಅಂತ ಅವ್ರು ವಿವರಿಸಿದಾಗ ಅವರ ಬಗ್ಗೆ ಇದ್ದಂತಹ ಗೌರವ ದುಪ್ಪಟ್ಟಾಯಿತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಮಾನ್ಯ ಸಭಾಪತಿಗಳೇ. ಇನ್ನು ನಮ್ಮ JDSನ ತಿಪ್ಪೇಸ್ವಾಮಿ ಅವರು ಇಡೀ ಸದನದಲ್ಲಿ ನಾನು ಬಂದಾಗ ಯಾರನ್ನಾದ್ರೂ ಒಬ್ಬರ ಹತ್ರ ಹೋಗಿ ಕೇಳಬೇಕು ಅಂತಂದರೆ ಒಂದು ಸ್ವಲ್ಪ ಮುಜುಗರ ಅನ್ಸೋದು. ಏನಪ್ಪ ಈ ಯುವಕ ಬಂದಿದ್ದಾನೆ, ಏನೋ ಇದ್ರ ಬಗ್ಗೆ ನಮ್ಮ ಬಗ್ಗೆ ಕೇಳ್ತಾನೆ ಅಂತ ಏನು ಅನ್ಕೊಂಡ್ಬಿಡ್ತಾರೋ ಅಂತ ಮೊನ್ನೆ ತಿಪ್ಪೇಸ್ವಾಮಿ ಅವ್ರ ಹತ್ರ ಬಂದು ಪ್ರತಿ ಬಾರಿ ಆ ಕಡೆಯಿಂದ ಬರ್ತಿದ್ದೆ, ಅವ್ರನ್ನ ಕೇಳ್ತಿದ್ದೆ, ಸ್ವಲ್ಪ ನನಗೆ ಮಾರ್ಗದರ್ಶನ ಮಾಡಿ ಅಣ್ಣ ಅಂತಿದ್ದೆ. ತುಂಬ ನಾಜೂಕಾಗಿ ಅಂದರೆ ತುಂಬ ವಿಶೇಷವಾಗಿ ಗೌರವಯುತವಾಗಿ ನನಗೆಲ್ಲ ವಿಚಾರಗಳನ್ನ ತಿಳಿಸೋ ಕೆಲಸವನ್ನ ಮಾನ್ಯ ತಿಪ್ಪೇಸ್ವಾಮಿ ಅವರು ಮಾಡ್ತಾ ಇದ್ರು. ಇದ್ರ ಜೊತೆಯಲ್ಲಿ ಭೋಜೇಗೌಡರು ತಮ್ಮ ಕವನಗಳ ಮುಖಾಂತರವಾಗಿ ಭೋಜೇಗೌಡರು ತಿಳಿಸ್ತಾ ಇದ್ರು. ಅದಾದ್ಮೇಲೆ ಲಾಸ್ಟ್ ಬೆಂಚ್, ನಮ್ದೆಲ್ಲ ಲಾಸ್ಟ್ ಬೆಂಚ್ ಅಧ್ಯಕ್ಷ ಅಂತ ನಮ್ಮ ಸತೀಶ್ ಅವ್ರು ನನಗೆ ಹೆಸರಿಟ್ಬಿಟ್ಟಿದ್ರು. ನಾನು ಕಾಲೇಜು ದಿನಗಳಲ್ಲೂ ಸಹ ಲಾಸ್ಟ್ ಬೆಂಚಲ್ಲೇ ಇದ್ದೆ, ಇಲ್ಲಿಗೆ ಬಂದಾಗಲೂ ಲಾಸ್ಟ್ ಬೆಂಚಲ್ಲೇ ಇದ್ದೀನ ಅಂತೇಳಿ ನನ್ನ ಕೂಗಾಕ್ಬೇಕು ಅಂತೇಳಿ ನಮ್ಮ ಸತೀಶ್ ಅವ್ರು ಕೊಟ್ಟಿದ್ದು ಸಹ ಒಂದೊಳ್ಳೆ ನನಗೊಂದು ಪ್ರೇರಣೆಯನ್ನು ಕೊಡ್ತಾ ಇತ್ತು. ಅದಾದ ನಂತರ BK ಹರಿಪ್ರಸಾದ್ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಅವ್ರ ಬಗ್ಗೆ ಬೇರೆ ರೀತಿಯಲ್ಲೇ ನಾವು ನೋಡ್ತಾ ಇದ್ವಿ. ಅವರ ಒಂದು ಮಾತು, ಅವರ ಒಂದು ಬಾಡಿ ಲ್ಯಾಂಗ್ವೇಜು ಅದನ್ನೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಭಯ ಬೀಳ್ತಾ ಇದ್ವಿ ಹೊರಗಡೆ ಇದ್ದಾಗ. ಆದರೆ ಈ ಮನೆಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿದಿನ ಅವರು ನನ್ನನ್ನು ಕರೆದು ಮಾತಾಡಿಸಿ ಹೆಗಲು ತಟ್ಟಿ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೋಗೋರು. ರಾಜಕೀಯವಾಗಿ ಬೇರೆ ಪಕ್ಷದಲ್ಲಿದ್ದರೂ ಸಹ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನನಗೆ ಒಂದಷ್ಟು ಪ್ರೇರಣಾದಾಯಿ ಮಾತುಗಳನ್ನ ಕೊಡ್ತಾ ಇದ್ರು. ಇನ್ನು ಸಹೋದರಿ ತೇಜಸ್ವಿನಿ ಗೌಡ ಅವರು ಕಳೆದ 10 ವರ್ಷಗಳ ಹಿಂದೆ 2014ರಲ್ಲಿ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ DK ಸುರೇಶ್ ವಿರುದ್ಧವಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರು. ಆ ಸಂದರ್ಭದಲ್ಲಿ ನನಗೆ ಹೆಗಲು ಕೊಟ್ಟು ಒಬ್ಬ ಸಹೋದರಿಯ ರೀತಿಯಲ್ಲಿ ಕನಕಪುರ ಇರ್ಬೋದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಆ ಭಾಗದಲ್ಲಿ ನನ್ನ ಜೊತೆಯಲ್ಲಿ ಇಡೀ ರಾತ್ರಿ 10 ಗಂಟೆವರೆಗೂ ಸಹ ಭಾಷಣಗಳನ್ನ ಮಾಡಿ ನನಗೆ ಓಟನ್ನು ಕೊಡಿಸುವಂಥದ್ರಲ್ಲಿ ಬಂದು ಅವರು ಸಹ ಈ ಮನೆಯಲ್ಲಿದ್ದು ಸಹ ಸಹಕಾರ ಕೊಟ್ಟಿದ್ದು ಒಂದು ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಭಾರತಕ್ನವರು, ನನ್ನ ಸ್ವಂತ ಅಕ್ಕನ ಹೆಸರು ಭಾರತಿ, ಅವರ ಒಂದು ಹೆಸರಿನಲ್ಲಿರುವಂಥ ಭಾರತಕ್ನವರು ಸಹ ನನಗೆ ಅತ್ಯಂತ ಹೆಚ್ಚು ಇವತ್ತು ಮಾತಾಡಿದಂಥ ರೀತಿಯನ್ನು ನೋಡಿದ್ರೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಭಾರತಕ್ಕೆ ಅವ್ರು ಹೇಳ್ತಾ ಇದ್ರು. ಇದ್ರ ಜೊತೆಯಲ್ಲಿ ನಾನು ನಮ್ಮ UB ವೆಂಕಟೇಶ್ ಅಣ್ಣವ್ರನ್ನ ನೆನೆಸ್ಕೊಳ್ಳೇಬೇಕು. ಅವರು ದೂರದಲ್ಲಿದ್ದರೂ ಸಹ, ಎಲ್ಲೇ ಇದ್ರೂ ಸಹ ಪ್ರತಿದಿನ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾನೆ ಇದ್ರು. ಬೆಳಿಬೇಕು ನೀನು ಒಂದಲ್ಲ ಒಂದು ರೀತಿಯ ಒಂದೊಳ್ಳೆ ಲೀಡರ್ಶಿಪ್ ಆಗುತ್ತೆ ಅನ್ನೋಂಥದ್ದನ್ನು ನನಗೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನಮ್ಮ ವಿಪ್ ಅವರು YA ನಾರಾಯಣಸ್ವಾಮಿ ಅವರು ಸಹ ಅತ್ಯಂತ ಹೆಚ್ಚು ಮಾರ್ಗದರ್ಶನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಮಾನ್ಯ ಸಭಾಪತಿಗಳೇ, ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನಿದ್ದಿದ್ದು ರಾಜಕೀಯ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಇದ್ದಿದ್ದು. ನಾನು 92ರಲ್ಲಿ ರಾಮ ಜನ್ಮಭೂಮಿ ಹೋರಾಟದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸಹಿ ಸಂಗ್ರಹ ಅಭಿಯಾನವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಸುಮಾರು 10,000ಕ್ಕಿಂತ ಹೆಚ್ಚು ಸಹಿ ಸಂಗ್ರಹವನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ನನ್ನ ಶಾಲೆಯ ಮುಗಿದ ನಂತರ ಹೋಗಿ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೆ. ನನಗೊಂದು ಆಸೆ ಇತ್ತು, ದೇಶ ಸೇವೆ ಮಾಡಬೇಕು, ಗಡಿಯಲ್ಲಿ ಸೈನಿಕನಾಗಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡಿದ್ದೆ. ಆದರೆ ಮನೆಯಲ್ಲಿ ನನ್ನ ಪೋಷಕರು ಅದಕ್ಕೆ ಅವಕಾಶ ಮಾಡಿಕೊಡದೇ ಇದ್ದಾಗ ಕೊನೆಗೆ ಸಂಘದ ಸಂಪರ್ಕ ಬಂದಿದ್ರಿಂದ NCCಯಲ್ಲಿ ಬುಕ್ಲೆಟ್ ಮಾಡಿ ಹಂಚಿಬಿಡು, ಸಾಕು ಮುಗಿಸಿ, ಎಲ್ಲರಿಗೂ ಬಳತ್ತಾಗುತ್ತದೆ, ಮುಗಿಸ ಸಭಾಪತಿಗಳೇ. NCCಯಲ್ಲಿ ಇದ್ದಿದ್ರಿಂದ ನಾನು ಆಗ್ಲಿ ಮನೆ ಸಭಾಪತಿ. ಅದರಿಂದ ಇಲ್ಲಿ ಈ ಮನೆಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಮಹಾಲಕ್ಷ್ಮಿ ಅಕ್ಕನವರು ಹೆಸರಿಗೆ ತಕ್ಕಂಗೆ ಮಹಾಲಕ್ಷ್ಮಿ ಅವ್ರ ರೀತಿಯಲ್ಲೇ ಅವ್ರೊಂದೊಳ್ಳೆ ನಮ್ಗಿಲ್ಲೊಂದು ಅವ್ರು ನೋಡ್ತಾ ಇದ್ದಂಗೆನೆ ಅವ್ರನ್ನೇನೋ ಮಾತಾಡಿಸ್ಬೇಕು, ಇಲ್ಲೇನಾದ್ರು ಒಂದು ಕೇಳಬೇಕು ಅಂತಿತ್ತು. ಇಡೀ ಈ ತಂಡ ಒಂದು ನಂಗೆ ಸಹಕಾರಿಯಾಗಿದ್ರು. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಮನೆಗೆ ಮತ್ತೆ ನಾವು ಬರ್ತೀವೋ ಇಲ್ವೋ ಗೊತ್ತು ನನಗೆ, ಪಕ್ಷದ ನಿರ್ಧಾರ ಮಾಡಬೇಕು. ಈ ಸಂದರ್ಭದಲ್ಲಿ ಹಲವಾರು ಹೋರಾಟಗಳು, ಹಲವಾರು ನಿನ್ನೆ ನಡೆದಂಥ ನಮ್ಮ ಜಬ್ಬಾರ್ ಸಾಹೇಬ್ ಇಲ್ಲೇ ಇದ್ದಾರೆ. ನಿನ್ನೆ ನಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಮನಸ್ಸಿಗೆ ನೋವಾಗಿರ್ಬೋದು, ಬೇರೆ ಯಾರಿಗಾದ್ರೂ ನೋವಾಗಿರ್ಬೇಕು. ಆದರೆ ಯಾವುದೇ ಒಂದು ವಿಚಾರವನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಮಾಡಿದ್ದಲ್ಲ, ನಮ್ಮ ಪಕ್ಷದ ವಿಚಾರನ ಇಟ್ಕೊಂಡು ಮಾಡಿದ್ದೀವಿ. ಅದರಿಂದ ಯಾರಿಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಈ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.